ಪತ್ರಕರ್ತರ ಅಂತ ಹೇಳಿದ್ರೆ ಈ ದೇಶಕ್ಕೆ ಎರಡು ಕಣ್ಣಿದ್ದಂಗೆ. ಹೆಂಗೆ ಎರಡು ಕಣ್ಣಿದ್ದಂಗೆ ಅಂದ್ರೆ, ಒಂದು ಕಣ್ಣು ನ್ಯಾಯ ನೀತಿ ಧರ್ಮ ಏನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಅಂತ ತೋರಿಸುವಂಥದ್ದು. ಇನ್ನೊಂದು ಕಣ್ಣು ಏನ್ ಅನ್ಯಾಯಗಳಾಗ್ತಾ ಇದೆ, ಏನ್ ತೊಂದರೆಗಳಾಗ್ತಾ ಇದೆ, ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನೇನು ಪ್ರಕೃತಿ ವಿಕೋಪಗಳು ಏನಾಗಿದೆ, ಪ್ರಕೃತಿ ನಮಗೆ ಏನೇನು ಕೊಡುಗೆ ಕೊಟ್ಟಿದೆ ಅಂತ ತೋರಿಸೋದು ಇನ್ನೊಂದು ಕಣ್ಣಾಗಿದೆ. ಅದೇ ರೀತಿ ಎರಡು ಕಿವಿ ಎಲ್ಲ ಸೇರಿ ಪತ್ರಕರ್ತರ ಅಂತ ಹೇಳಿದ್ರೆ ಇದು ನಮ್ಮ ಪ್ರಪಂಚವನ್ನ, ನಮ್ಮ ರಾಜ್ಯವನ್ನ, ನಮ್ಮ ಜಿಲ್ಲೆಯನ್ನ, ನಮ್ಮ ತಾಲೂಕನ್ನ ಜನಕ್ಕೆ ತೋರಿಸುವಂಥದ್ದೇ ಪತ್ರಕರ್ತರ ಇದು. ಅಂದ್ರೆ ಅಂತ ಒಳ್ಳೆ ಕೆಲಸ ಮಾಡುವಂಥದ್ದು ನಾವೆಲ್ಲ ಅದಕ್ಕೆ ಧನ್ಯವಾದ ತಿಳಿಸ್ಬೇಕಾಗ್ತದೆ. ಆಮೇಲೆ ನಮ್ಮ ಪತ್ರಕರ್ತರಿಂದ ಒಂದು ಪತ್ರ ಕೊಟ್ಟು, ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಏನೇನು ಹಾಕಬೇಕಾಗಿದೆ, ಏನೇನು ಬೇಕಾಗಿದೆ, ರೈಲ್ವೆ ಲೈನ್ ಬಗ್ಗೆ ಮಾತಾಡೋದು. ನಮ್ಮ ಸಂಸದರು ಮಾತಾಡೋದು. ಸಂಸತ್ತಿನ ಅದರಲ್ಲಿ ಏನು ಹಿಂದೆ ಏನೂ ಇಲ್ಲ, ಅವ್ರು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡೆ ರೈಲ್ವೆ ರೋಡ್ ಮಾಡಬೇಕು. ಮೊದಲು ಆ ಪ್ರಾಜೆಕ್ಟ್ ಬಂದಾಗ 2012ರಲ್ಲಿ ಆ ಪ್ರಾಜೆಕ್ಟ್ ಬಂದಾಗ ಆ ಪ್ರಾಜೆಕ್ಟಿನ ವಿಚಾರ ಏನಂದ್ರೆ, ಅದು 2014ರಲ್ಲಿ ಆ ಪ್ರಾಜೆಕ್ಟ್ಗೆ ಶಂಕುಸ್ಥಾಪನೆ, ಕೋಚ್ ಫ್ಯಾಕ್ಟ್ರಿನೂ ಇದೆಲ್ಲ ಮಾಡಬೇಕು ಅಂತ ಅವತ್ತು ಪೂಜೆಗಳು ಮಾಡ್ತೀವಿ. ನಾವು ಪೂಜೆಗಳನ್ನು ಮಾಡ್ತೀವಿ ಅವತ್ತು, ಯಾವುದು ಕೋಚ್ ಫ್ಯಾಕ್ಟ್ರಿ ಮಾಡೋದಕ್ಕೆ. ಇವತ್ತು ನಮ್ಮ ಸರ್ಕಾರ, ಯಾಕಂದ್ರೆ ನಮ್ಮ ಮಲೇಷನ್ ಅವ್ರು ಹೇಳಿದ್ರು ರೈಲ್ ಆದ್ರೆ ಒಳ್ಳೇದು ಅಂತ, ಅವರು ಕರೆಕ್ಟಾಗಿ ಇದ್ದಾರೆ, ಅದರಲ್ಲೇನು ಡೌಟ್ ಏನಿಲ್ಲ. ನಮ್ಗೆ ಯಾವಾಗಲೂ ಪ್ರೆಜರ್ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ಹೇಳ್ತಾ ಇದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮುಂದೆ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು, ನಾನು ಅನಿಲ್ ಅಣ್ಣವರು, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುರೇಶ್ ನಾವೆಲ್ಲರೂ ಹೋಗಿ ಮಾತಾಡಿದಾಗ ಆ ಸಂದರ್ಭದಲ್ಲಿ ಆಯ್ತಪ್ಪ ಪ್ರಾಜೆಕ್ಟ್ ಮಾಡೋಣ, ಪ್ರಾಜೆಕ್ಟ್ ಅವ್ರು ನಾವು ಟೋಟಲ್ ಆಗಿ ಕಾಸ್ಟ್ ನಾವು ಮಾಡ್ಕೊಳ್ತೀವಿ ಅಂತ ಅವರಿಂದ ಒಂದು ಕಾಗದ ನಾವು ಕಳಿಸ್ಲಿ, ಲ್ಯಾಂಡ್ ನಾವು ಕರ್ನಾಟಕ ಸರ್ಕಾರದಿಂದ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಡೋಣ ಅಂತ ಹೇಳಿದ್ದಾರೆ. ಅವ್ರದ್ದು ಪ್ರಾಜೆಕ್ಟ್ ಕಾಸ್ಟ್ ಹೆಂಗೆ ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಲ್ಯಾಂಡ್ 100% ನಾವು ಕೊಡಬೇಕು, ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 50-50 ಮಾಡ್ಕೋಬೇಕು. 50-50 ಲ್ಯಾಂಡು ನಮ್ದು, ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 50-50. ನಮ್ಮ ಸರ್ಕಾರಕ್ಕೆ ಒಪ್ತಾ ಇಲ್ಲ. ಏನಂತ ಹೇಳ್ತಾ ಇದ್ದಾರೆ, ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿಗೆ ನೀವೇ ಮಾಡ್ಕೊಳ್ಳಿ, ಲ್ಯಾಂಡ್ ನಾವು ಕೊಟ್ಬಿಡ್ತೀವಿ, ಪ್ರಾಜೆಕ್ಟ್ ಕಾಸ್ಟ್ ನಿಮ್ದು ಅಂತ ಹೇಳ್ತಾರೆ. ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ. ಬಾಯಲ್ಲಿ ಹೇಳಿದಾಗಲ್ಲ ನೀವು ನಮಗೆ ಒಂದು ಕಾಗದ ಬರೀರಿ, ಏನಂತ, ನಾವು ಬೆಂಗಳೂರಿಂದ ಕೋಲಾರ, ಮುಳಬಾಗಿಲು, ಕಡಪ ಹೋಗುವಂತ ರೈಲ್ವೆ ಮಾರ್ಗವನ್ನ ನಾವು ಪ್ರಾಜೆಕ್ಟ್ ನೀವು ಲ್ಯಾಂಡ್ ಕೊಟ್ರೆ ಪೂರ್ಣವಾದಂತಹ ವೆಚ್ಚವನ್ನು ನಾವು ವಹಿಸಿಕೊಂಡು ನಾವು ಮಾಡ್ಕೊಡ್ತೇವೆ ಅಂತ ನಾವು ಕಾಗದ ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಡ್ತೀವಿ ಅಂತ ನಮ್ಮ ಸಿದ್ದರಾಮಣ್ಣ ಅವರು ನಮ್ಗೆ ಹೇಳಿದ್ರು. ಈ ಮಾಹಿತಿಯನ್ನ ನಮ್ಮ MP ಅವರು ನಾನು ಮಾಹಿತಿ ತಲುಪಿಸಿದ್ದೀನಿ. ಎರಡು ತಲುಪಿಸಿದ್ರಿ ಬೇಡ, ಈ ಮಾಹಿತಿನ ತಲುಪಿಸಿದ್ವಿ. ಅದು ಕಾಗದ ಪತ್ರಗಳ ಒಂದು ಇನ್ನ ಆಗದೆ ಸ್ವಲ್ಪ ಪೆಂಡಿಂಗ್ ಇದೆ. ಖಂಡಿತವಾಗ್ಲೂ ಈ ಸಲ 24 ತಾರೀಕು ಮೇಲೆ ಅವ್ರಿಗೂ ಪಾರ್ಲಿಮೆಂಟ್ ನಡೀತದೆ, ನಮಗೂ ಅಸೆಂಬ್ಲಿ ನಡೀತದೆ. ಆ ಎರಡನ್ನ ಕೋಆರ್ಡಿನೇಷನ್ ಮಾಡ್ಕೊಂಡು ಆ ಸಂದರ್ಭದಲ್ಲಿ ಇಲ್ಲೇನು ಮಾಡಬೇಕು, ಅಲ್ಲೇನು ಮಾತಾಡಬೇಕು, ಅವ್ರ ಕ್ವಶನ್ ಹಾಕಿ ಅಲ್ಲೇನು ಮಾತಾಡಬೇಕು, ನಾವೇನು ಮಾತಾಡಬೇಕು ಅನ್ನೋದನ್ನ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಖಂಡಿತವಾಗ್ಲೂ ನಾವು ಮಾಡುವಂಥ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಮಾಡ್ತೀವಿ, ಅದರಲ್ಲೇ ರೈಲ್ವೆ ಪ್ರಾಜೆಕ್ಟ್. ಇನ್ನೊಂದನ್ನ ಕೇಳಿದರೆ ಪತ್ರಕರ್ತರಲ್ಲಿ, ನಮ್ಮ ರೇಷ್ಮೆ ಬೆಳೆಗಾರರಿಗೆ ಒಂದು ರೇಷ್ಮೆ ಪಾರ್ಕ್ ಅನ್ನ ಮಾಡಬೇಕು ಅಂತ. ಖಂಡಿತವಾಗ್ಲೂ ನೋಡಿ, ಇವತ್ತು ಹೇಳ್ತೀನಿ ನಾನು, ನಮ್ಮ DC ಆಫೀಸು ಅಲ್ಲಿ ಮಾಡಬೇಕು ಅಂತ ಜಾಗ, ಇಂಥ ಜಾಗದಲ್ಲಿ ಇದೆ ಅಂತ ಗುರುತಿಸ್ಕೊಟ್ಟಿದ್ದು ನಾನೇ. ನೀವೆಲ್ಲ ಪತ್ರಕರ್ತರಿಗೆಲ್ಲ ಗೊತ್ತು. ಅವತ್ತು ನನ್ನ ಮೇಲೆ ಸ್ಟ್ರೈಕ್ ಮಾಡಿದ್ರು, ಏನಂದ್ರೆ ಇವ್ರ ಪಕ್ಕದಲ್ಲಿ ಮನೆ ಇದೆ, ರಿಯಲ್ ಎಸ್ಟೇಟ್ಗೆ ಇವರೇನೋ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವತ್ತು ನಮ್ಮ ಇದ್ರ ಮುಂದೆ ಜಿಲ್ಲಾ ಪಂಚಾಯತ್ ಆಫೀಸ್ ಮುಂದೆ ಸ್ಟ್ರೈಕು ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು DC ಆಫೀಸು ಅಲ್ಲಿ ಬಂದಿದೆ. DC ಆಫೀಸ್ ಬಂದಿರೋ ನನ್ನ ಮನೆ ಪಕ್ಕದಲ್ಲಿ. ನಾನೇನು DC ಆಫೀಸ್ ಮನೆ ಪಕ್ಕಕ್ಕೆ ಹೋಗಿಲ್ಲ. DC ಆಫೀಸ್ ನಾನು 2008ರಲ್ಲಿ ಮನೆ ಕಟ್ಕೊಂಡಿರೋದಲ್ಲಿ. DC ಆಫೀಸ್ ಬಂದ್ಬಿಟ್ಟು 2017-18ರಲ್ಲಿ DC ಆಫೀಸ್ ಬಂದಿದ್ದಲ್ಲಿಗೆ. ಆ ಥರ ಇವತ್ತು ಅಷ್ಟೇ ರೇಷ್ಮೆ ಬೆಳೆಗಾರರಿಗೆ ಅವ್ರದೇ ಆದಂಥ ಜಾಗ ಇದೆ. ಮುಳಬಾಗಿಲು ತಾಲೂಕು ಕಾಂತರಾಜ ಸರ್ಕಲಲ್ಲಿ ಜಾಗ ಇದೆ. ಖಂಡಿತವಾಗ್ಲೂ ಆ ಜಾಗನ ಉಪಯೋಗ ಮಾಡ್ಕೋಬಹುದು. ಅಲ್ಲಿ ITI ಕಾಲೇಜನ್ನ ಮಾಡಿದ್ವಿ 25 ಕೋಟಿ ವೆಚ್ಚದಲ್ಲಿ. ಆ ಸಂದರ್ಭದಲ್ಲಿ ನಾನು ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿಲ್ಲ ಮಾಡಿದ್ವಿ ಅಲ್ಲಿ. ಆದ್ರಿಂದ ಅಲ್ಲಿ ಜಾಗ ಇದೆ. ಆ ಜಾಗವನ್ನ ಸಿರಿಕಲ್ಚರ್ದು ನಮ್ಮ ರೇಷ್ಮೆ ಇಲಾಖೆದು ಆರಾಮಾಗಿ ತಗೋಬಹುದು. ಅದ್ರಲ್ಲಿ ದೊಡ್ಡ ವಿಚಾರ ಏನೂ ಇಲ್ಲ. ಅದೇ ಪಾರ್ಕ್ ಮಾಡೋದ್ರಿಂದ KDP ಮೀಟಿಂಗ್ ಅಲ್ಲೂ ನಾನು ತಮ್ಮ ಗಮನಕ್ಕೆ ತಂದೀನಿ. ಅಲ್ಲಿ ಜಾಗ ಇದೆ, ಖಂಡಿತವಾಗ್ಲೂ ಅದನ್ನ ಮಾಡೋಣ ಅಂತ ಒಂದು ಹೇಳ್ತೀವಿ. ಆಮೇಲೆ ಮ್ಯಾಂಗೋ ಬಗ್ಗೆ ಹೇಳಿದ್ವಿ. ಆಮೇಲೆ ನಮ್ಮ ರೈತರು, ಕೋಲಾರ ಜಿಲ್ಲೆ ರೈತರು, ಎಲ್ಲ ರೈತರಿಗೆ ಎಲ್ಲ ಸಹಕಾರ ಕೊಟ್ಟರು ಅವರು ಬೆಳೆಯೋದು ಕಷ್ಟ. ನಮ್ಮ ಕೋಲಾರ ಜಿಲ್ಲೆ ರೈತರಿಗೆ ನಮ್ಗೆ ಏನು ಸಹಕಾರ ಇಲ್ಲೇ ಇದ್ರು 1500-2000 ಅಡಿನಲ್ಲಿ ನೀರೆತ್ತು ಬೆಳೆದವರು ಜೀವನವನ್ನ ಮಾಡುವಂತ ಶಕ್ತಿವಂತರು ಅಂದ್ರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕೋಲಾರ ಜಿಲ್ಲೆ ರೈತರು. ಕಲ್ಲಿನಂತ ರೈತರು, ಚಿನ್ನದಂತ ರೈತರು ನಮ್ಮ ರೈತರು. ನಾವೆಷ್ಟೋ ಜಾಗದಲ್ಲಿ ರೈತರನ್ನ ನೋಡಿದೀವಿ, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ಕಲ್ಲು ಗಡಾಡಿ ಮೊಚ್ಚಂತರ ಇರುವಂತರು ನಮ್ಮ ರೈತರು. ಖಂಡಿತವಾಗ್ಲೂ ರೈತರಿಗೆ ಸಹಕಾರವಾಗಿ ನಾವು ಯಾವತ್ತು ಇರ್ತೀವಿ. ಆಮೇಲೆ ಬಸ್ಸುಗಳ ವಿಚಾರ ಹೇಳಿದ್ದಾರೆ, ಬಸ್ ರೂಟ್ಸ್ ಹೆಂಗ್ ಬರ್ಬೇಕು ಅಂತ. ಅದೇ ದೊಡ್ಡ ವಿಚಾರ, ಅದನ್ನ ಮಾಡ್ಬೋದು. ಅದೇನು ತುಂಬಾ ಇದೇನು ಇಂಪಾರ್ಟೆಂಟ್ ಅನ್ನಲ್ಲ, ಅದನ್ನ ಮಾಡ್ಬೋದು, ಅದು ಮಾಡಿಸ್ತೀವಿ. ಖಂಡಿತವಾಗ್ಲೂ ಬಸ್ ರೂಟ್ಸ್ ಅನ್ನ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ. ಆಮೇಲೆ ನಮ್ಮ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನಾವೇನಂತೀವಿ ಅಂದ್ರೆ, ಎಲ್ಲಾದ್ರೂ ನಮ್ಮ ಕೈಯಲ್ಲಾದ್ರೆ ಸಹಾಯವನ್ನು ಮಾಡ್ತೀವಿ. ಇಲ್ಲಿ
ಮಾಡಕ್ ಹೋಗೋದಿಲ್ಲ, ಯಾರ ಬಗ್ಗೆ ಆರೋಪಗಳು ಮಾಡಕ್ ಹೋಗೋದಿಲ್ಲ, ಯಾರ ಮೇಲೆ ನಾವು ಈಗ ಮಾತಾಡೋದು ಇಲ್ಲ. ನಮ್ಮ ಕೆಲಸ ಆಯ್ತು, ನಮ್ಮ ಕಾರ್ಯ ಆಯ್ತು, ನಮ್ಗೆ ಇದಾಯ್ತು. ಖಂಡಿತವಾಗ್ಲೂ ನಮ್ಮ ಗಣೇಶ್ ಅಣ್ಣ ಅವ್ರು ಹೇಳಿದ್ರು, ಏನಂತ ಹೇಳಿದ್ರು, ನಮ್ಮ ವಿವಿಧ ಸಹಕಾರ ಉದ್ದೇಶಗಳ ಸಹಕಾರ ಸಂಘಕ್ಕೆ ಸೈಟ್ ಬೇಕು ಅಂತ ಅರ್ಜಿ ಕೊಟ್ಟಿದ್ರು ಕೂಡ ಅನಿಪನಾಗೆ. ನಾವೇ ಕೂತ್ಕೊಂಡು ಸೆಲೆಕ್ಟ್ ಮಾಡಿದ್ವಿ, ಅಪ್ರೂವಲ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡಿದ್ವಿ. ಅಣ್ಣ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡಿದ್ವಿ, ನಾವೇ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡಿದ್ವಿ, ಲಿಸ್ಟ್ ನಿಮ್ಗೆ ಕಳಿಸ್ತೀವಿ, ನೀವು ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ಅವ್ರು ಸೈಟ್ ಸೆಲೆಕ್ಟ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆಗಿ ಅದು ನಾವು ಕೆಲವೊಂದನ್ನ ನಿಮ್ಗೆ ಹೇಳಬೇಕಾಗ್ತದೆ, ಕೆಲವೊಂದು ನಿಮ್ಗೆ ಹೇಳಕ್ಕಾಗಲ್ಲ, ನಿಮ್ಮ ಪತ್ರಕರ್ತರಿಗೆ ಹೇಳಕ್ಕಾಗೋದಿಲ್ಲ. ಅದು ನಾವ್ ಹೆಂಗ್ ಮಾಡ್ಬೇಕು ಅಂತ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ನೀವು ಸೆಲೆಕ್ಟ್ ಮಾಡಿ ಎಷ್ಟು ಕಮ್ಮಿ ಆಗುತ್ತೆ, ಏನೇನಾಗುತ್ತೆ, ಅದಕ್ಕೆ ಏನೇನು ಮಾಡ್ಬೋದು, ಆಲ್ಟರ್ನೇಟ್ಸ್ ಏನೇನು ಇದಾವೆ ಅಂತ ನಾವು ಅನಿಪನ್ ಅವ್ರು ಮಾತಾಡ್ಕೊಳ್ತೀವಿ. ಅದನ್ನ ಮಾಡ್ತೀವಿ, ಆ ಸೈಟ್ ನಾವು ಸೆಲೆಕ್ಟ್ ಮಾಡ್ಕೊಡಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪತ್ರಕರ್ತರಿಗೆ ಸೈಟ್ಗಳು, ದಯವಿಟ್ಟು ಪತ್ರಕರ್ತರಲ್ಲಿ ಒಂದು ಮನವಿ ಮಾಡ್ತೀನಿ, ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ತೀನಿ ನಾನು, ಇದರಲ್ಲಿ ನಿಮ್ಗೆ ಸಹಕಾರ ಬೇಕೇ ಬೇಡ. ನಾವೇನು ಇವತ್ತು ನಮ್ಮ ಕೋಲಾರ ಮಂಕೆರೆ ಕೆಳಗಡೆ ಇರ್ತಕ್ಕಂಥ ಗದ್ದೆ ಏನು ಬೌಂಡ್ರಿ ಇದೆ, ಆ ಬೌಂಡ್ರಿನ ಟೋಟಲ್ ಆಗಿ ಅಕ್ವಿಜೇಷನ್ ಮಾಡಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಲೇಔಟ್ ಮಾಡಬೇಕು ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆ ಇದರಲ್ಲಿ ಇಷ್ಟರಲ್ಲೇ ಬಂದ್ಬಿಟ್ಟು ನಾವು ನೋಟಿಫಿಕೇಶನ್ ಮಾಡ್ತೀವಿ. ಅಲ್ಲಿರ್ತಕ್ಕಂಥ ರೈತರನ್ನ ಎಲ್ಲ ಕರಿತೀವಿ. ಆ ರೈತರನ್ನ ಗೌರ್ಮೆಂಟ್ಗೆ ಜಾಯಿಂಟ್ ವೆಂಚರ್ ಅಲ್ಲಿ ಕೊಡೋ ತರ ಇದ್ರೆ ನಮ್ಮ ಕೂಡಗೆ ಜಾಯಿಂಟ್ ವೆಂಚರ್ ಅಲ್ಲಿ ಕೊಡ್ಬೋದು, 50-50 ರೇಷನ್ನಲ್ಲಿ. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಾಡಿದ್ರು ನಾವು ತಗೊಳ್ಳಕ್ಕೆ ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ಇದರಲ್ಲಿ ನಾವು ಮಾಡಿಕೊಡಿ. ಆ ಲೆವೆಲ್ ಅಲ್ಲಿ ನೀವು ಮಾಡಿ, ನೀವು ಸಹಕಾರ ಮಾಡಿ. ನಮಗೆ ಪತ್ರಕರ್ತರ ಸಂಘಕ್ಕೆ ಅಂತ ನಾವು ಇಷ್ಟು ಪರ್ಸೆಂಟೇಜ್ ಅಂತ ಅದರಲ್ಲಿ ನಿಮ್ಗೆ ಕೊಡ್ತೀವಿ. ಸೈಟಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಸರ್ಕಾರದಿಂದ ನಾವೇನ್ ಮಾಡ್ತೀವಿ ಅದೊಂದು ರೆಸಲ್ಯೂಷನ್ ಮಾಡಿಕೊಂಡು ಇಷ್ಟು ಪರ್ಸೆಂಟೇಜ್ ಅಂತ ಇನ್ನು ಎಷ್ಟು ಪರ್ಸೆಂಟ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಅದರಲ್ಲಿ ನಿಮ್ಗೆ ಸೈಟ್ಗೆ ಕೊಡ್ತೀವಿ. ಅದಾದ್ಮೇಲೆ ಕೆಲವೊಂದು ಜಾಗಗಳನ್ನ ಈಗ ಗುರುತಿಸಿದೀವಿ. ನಾನು ನೋಡಕ್ಕೆ ಟೈಮ್ ಆಗಿಲ್ಲ. ಪತ್ರಕರ್ತರ ಸಂಘಕ್ಕೆ ಒಂದು 2 ಎಕರೆಯನ್ನ ಸಂಘಕ್ಕೆ ರೆಸಿಡೆನ್ಸಿಗಳು ಅಂದ್ರೆ ಅಪಾರ್ಟ್ಮೆಂಟ್ ತರ ಆಗ್ಬೋದು, ಇಲ್ಲಾಂದ್ರೆ ನಿಮಗೆ ಸೈಟ್ಗಳು ಆಗ್ಬೋದು, ಈ ರೀತಿ ಮಾಡೋದಕ್ಕೆ ಜಾಗವನ್ನು ಒಂದು 3-4 ಜಾಗವನ್ನು ಗುರುತಿಸಿಟ್ಟಿದ್ದೀವಿ. ಒಂದು ದಿವಸ ಪತ್ರಕರ್ತರ ಸಂಘ ನೀವೆಲ್ಲರೂ ಬಂದ್ರೆ ನಿಮಗೆ ರೆಸಿಡೆನ್ಸಿಯಲ್ ಸೈಟ್ಗೋಸ್ಕರ ಜಾಗನ ತೋರಿಸ್ತೀವಿ. ಆ ಜಾಗ ತೋರಿಸಿದಾಗ ನೀವು ಅದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರೆ ಅದನ್ನ ಲೇಔಟ್ ಫಾರ್ಮೇಶನ್ ಮಾಡಿ ನಿಮ್ಗೆ ಕೊಡುವಂತ ಕೆಲಸವನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರವಾಗಿ ನೆಕ್ಸ್ಟ್ ವರ್ಷ ಪತ್ರಿಕಾ ದಿನಾಚರಣೆ ಒಳಗೆ ಕೊಟ್ಟು ನಿಮಗೆ ಒಂದು ಸಂತೋಷ ಪಡಿಸುವಂತ ಒಂದು ಉದ್ದೇಶ ಇದೆ. ಅದಕ್ಕೆ ನಮ್ಮ MLC ಅಂತ ಅನಿಲ್ ಅವರು, ನಮ್ಮ ಸಂಸದರಾದಂತ ಮಲ್ಲೇಶ್ ಅವರು ಎಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ಬೇಕಾಗುತ್ತೆ. ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಕೋಲಾರ ರಿಂಗ್ ರೋಡ್ ಬಗ್ಗೆ ಮಾತಾಡೋದು, ಮೆಡಿಕಲ್ ಕಾಲೇಜ್ ಬಗ್ಗೆ ಇದೆ. ಕೋಲಾರ ರಿಂಗ್ ರೋಡ್ DPR ಆಗ್ತಾ ಇದೆ ಸರ್, DPR ಆಗ್ತಾ ಇದೆ. ಸ್ವಲ್ಪ ಅಮೌಂಟ್ ಹೆವಿ ಆಗ್ತಾ ಇದೆ. ಇರೋದ್ರಿಂದ ಈಗ ನಾವು ಸೆಂಟ್ರಲ್ ಗೌರ್ಮೆಂಟ್ ನ ಅಪ್ರೋಚ್ ಮಾಡಬೇಕು ಅಂತ ಆಲ್ರೆಡಿ ಮಲ್ಲೇಶ್ ಬಾಬು ಹತ್ರ ಮಾತಾಡಿದ್ದೀನಿ. ಆ ರಿಂಗ್ ರೋಡ್ಗೆ ಯಾಕಂದ್ರೆ ಮದನಪಲ್ಲಿ ಕಡೆಯಿಂದ ಬರುವಂಥದ್ದು ಕನೆಕ್ಟ್ ಆಗುತ್ತೆ, ಈ ಕಡೆ ಏರ್ಪೋರ್ಟ್ ಇಂದ ಬರುವಂಥದ್ದು ಕನೆಕ್ಟ್ ಆಗುತ್ತೆ, ಚಿಂತಾಮಣಿಯಿಂದ ಬರೋದು ಕನೆಕ್ಟ್ ಆಗುತ್ತೆ, ಕುಮೂರು ಪಲಮನೇರಿಂದ ಬರೋದು ಈ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಎಲ್ಲ ಹೈವೇಗಳಿಗೆ ಕನೆಕ್ಟ್ ಆಗಿರೋದ್ರಿಂದ ಏರ್ಪೋರ್ಟು, ಹೊಸೂರು, ಆಮೇಲೆ ನಮಗೆ ಕೃಷ್ಣಗಿರಿ, ಧರ್ಮಪುರಿ, ಈ ಕಡೆ ಚಿತ್ತೂರು, ರಾಣಿಪೇಟೆ, ವಾಲಾಜಿ ಹೋಗುವಂತ ಹೈವೇಗಳಿಗೆಲ್ಲ ಈ ರಿಂಗ್ ರೋಡ್ ಕನೆಕ್ಟಿವಿಟಿ ಆಗುತ್ತೆ. ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ನ ಅಪ್ರೋಚ್ ಮಾಡಿ ಅದಕ್ಕೆ ಅಲ್ಲಿ ಸ್ವಲ್ಪ ಫಂಡ್ಸ್ ಮಾಡಿ, ಸ್ಟೇಟ್ ಗೌರ್ಮೆಂಟ್ ಮಾಡಿ ಎರಡನ್ನು ಜೊತೆಗೂಡಿಸಿ ಮಾಡಬೇಕು ಅನ್ನೋದಿದೆ. ಅದು ಅಕ್ವಿಜೇಷನ್ಗೆ ನಮಗೆ ಹೆಚ್ಚು ಕಮ್ಮಿ 1600 ಕೋಟಿ ರೂಪಾಯಿ ಅಕ್ವಿಜೇಷನ್. ಯಾವ್ದು ರೋಡ್ ಮಾಡ್ಬೇಕಂದ್ರೆ 1600 ಕೋಟಿ ಅಕ್ವಿಜೇಷನ್ ಆಗುತ್ತೆ. 1600 ಕೋಟಿ ಮೇಲೆ ಅಕ್ವಿಜೇಷನ್ ಆಗುತ್ತೆ. ಸ್ವಲ್ಪ ರೋಡ್ ಮಾಡಬೇಕಂದ್ರೆ ಒಂದು 1000 ಕೋಟಿ ಬೇಕಾಗ್ತದೆ. ಟೋಟಲ್ 2500-3000 ಕೋಟಿ ಬೇಕಾಗಿರುವಂತ ಒಂದು ಪ್ರಾಜೆಕ್ಟ್. ನಾವೇನಾದ್ರೂ ಮತ್ತೊಂದು 500 ಕೋಟಿ ಮುಗಿಸ್ಬೋದು ಅಂತ ಪ್ಲಾನ್ ಮಾಡಿದ್ವಿ. ಅದು ಇಷ್ಟೊಂದು ಆಗಿದೆ, ಅಷ್ಟೊಂದಾಗಿದೆ. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ವಿಚಾರ ಬಂತು. ಕೋಲಾರಕ್ಕೆ ಏನ್ ಮಾಡಬೇಕು ಅಂತ ರಿಂಗ್ ರೋಡ್ ಅನ್ನ ಮಾಡ್ತೀವಿ, ಅದೇ ಸ್ವಲ್ಪ ಲೇಟ್ ಆಗ್ತದೆ. ಮೆಡಿಕಲ್ ಕಾಲೇಜ್ ಆಲ್ರೆಡಿ ಆಗಿದೆ, ಅದಕ್ಕೆ ಒಬ್ಬರನ್ನ ಕೋಆರ್ಡಿನೇಟರ್ ಆಗಿ ಒಬ್ಬರನ್ನ ಮಾಡಿದೀವಿ. ಆಲ್ರೆಡಿ ಜಾಗ ನಮ್ಮ ಸ್ಯಾನಿಟರಿ ಹತ್ರ ಮಾಡಬೇಕು ಅಂತ ಮಾಡಿದೀವಿ. ನಿಮ್ಮೆಲ್ಲರ ಕೋಲಾರ ತಾಲೂಕಿನ ಜನ, ಕೋಲಾರ ಜಿಲ್ಲೆಯ ಜನ ನನಗೊಂದು ಒಪಿನಿಯನ್ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಹೆಂಗ್ ಒಪಿನಿಯನ್ ಕೊಡ್ತಾರೋ ಗೊತ್ತಿಲ್ಲ. ನಾನೇನು ಅನ್ಕೊಳ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜ್ ಜಾಗ ರೆಡಿ ಆಗ್ತಾ ಇದೆ, ಅದು ಕನ್ಸ್ಟ್ರಕ್ಷನ್ಗೂ 300 ಕೋಟಿ ರೂಪಾಯಿ ದುಡ್ಡು ರೆಡಿ ಇದೆ. ಅದು ಸ್ಟಾರ್ಟ್ ಮಾಡೋಣ. ಅದು ಸ್ಟಾರ್ಟ್ ಆಗಿ ಮೆಡಿಕಲ್ ಕಾಲೇಜ್ ಇದ್ದಾಗ ಅಷ್ಟೊತ್ತಿಗೆ ನಮ್ಗೆ ಇನ್ನ 2-3 ವರ್ಷ ಬೇಕಾಗ್ತದೆ. ಅಷ್ಟು ಒಳಗಡೆ ನಾವು ನಮ್ಗೆ ಯಾವ್ದಾದ್ರು ಒಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ BCM ಇಲಾಖೆದು ಕೆಲವೊಂದು ಹಾಸ್ಪಿಟಲ್ ಬಿಲ್ಡಿಂಗ್ಸ್ ಖಾಲಿಯಾಗಿದ್ದಾವೆ. ಆ ಇದರಲ್ಲಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದು, ಹಾಸ್ಪಿಟಲ್ ನಮಗೆ ಹಾಸ್ಪಿಟಲ್ ಅವಶ್ಯಕತೆ ಇದೆ, SNR ಹಾಸ್ಪಿಟಲ್ ಇದೆ. ಅದನ್ನ ಕನೆಕ್ಟ್ ಮಾಡಿಕೊಂಡು ಮೆಡಿಕಲ್ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡಿ, ಮೆಡಿಕಲ್ ಕಾಲೇಜ್ ರನ್ನಿಂಗ್ ಆಗ್ತಾ ಇರುತ್ತೆ.
ಕನ್ಸ್ಟ್ರಕ್ಷನ್ ಒಂದ್ ಕಡೆ ಮಾಡ್ತಾ ಇರ್ಬೋದು, ಒಂದು ಉದ್ದೇಶ ಇದೆ. ಯಾಕಂದ್ರೆ ಕೆಲವು ಆಮೇಲೆ ಮಾತಾಡ್ಬೋದು, ಇವರೇ ನಮ್ಮ ಮನೆ ಹೊಸದಿ PPP ಮಾಡಲ್ ಮಾಡಿದಕ್ಕೆ ನನ್ನ ಮೇಲೆ ಎಲ್ಲ ಹೇಳಿದ್ರು, ಇವರೇ ಮಾಡ್ಕೊಂಡಿರೋದು, ಇದು ಇವರೆಲ್ಲ ಸ್ವಂತವಾಗಿ ಮಾಡ್ಕೋಬೇಕಂತ ಮೆಡಿಕಲ್ ಕಾಲೇಜ್ ಪ್ಲಾನ್ ಮಾಡ್ಬಿಟ್ಟವ್ರೆ ಅಂತ ಅಲ್ಲಲ್ಲಿ ಪುಕಾರಗಳೆಲ್ಲ ಮಾಡಿದ್ರು. ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದಾಗಿದ್ದಾರೆ, ದೊಡ್ಡ ವಿಚಾರ ಅಲ್ಲ. ನಮಗೆ ದುಡ್ಡು ಮಾಡೋದಕ್ಕೆ, ನಮಗೆ ಬೇರೆದೆಲ್ಲ ಮಾಡೋದಕ್ಕೆ ಜಾಗದಲ್ಲಿ ಬೇರೆ ಇಟ್ಕೊಂಡಿದ್ವಿ, ಎಲ್ಲೆಲ್ಲಿ ಮಾಡಬೇಕು ಎಲ್ಲೆಲ್ಲಿ ಮಾಡಬಾರ್ದು ಅಂತ ಇಟ್ಕೊಂಡಿದ್ವಿ. ಕೋಲಾರ ತಾಲೂಕಲ್ಲಿ ನಾನು ಮುಂದೆ ಜಾಗ ಇಲ್ಲ, ಎಲ್ಲೂ ನಂದು ಏನೂ ಇಲ್ಲ ಕೋಲಾರ ತಾಲೂಕಲ್ಲಿ. ಅದು ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅತ್ತಿಗೆ ಒಂದು ಹೆಸರಲ್ಲಿ ಇರೋದು ಮನೆ ಅಷ್ಟೇ, ಆ ಮನೆಯಲ್ಲಿ ಇರೋದು. ನಮ್ಮ ಹೆಸರಲ್ಲಿ ಏನೂ ಇಲ್ಲ, ನಾವು ಜಾಗ ಬೇರೆ ಇದೆ, ಅಲ್ಲಿ ಮಾಡ್ಕೊಳ್ತೀವಿ, ನನಗೇನು ಸಮಸ್ಯೆ ಏನೂ ಇಲ್ಲ, ಇಲ್ಲೇನು ಮಾಡೋದಿಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇವತ್ತೇನಂದ್ರೆ ಯಾರಿಗೆ ನಾವು ಮಾಹಿತಿ ಕೊಡದೇ ಇದ್ರು ಪತ್ರಕರ್ತರಿಗೆ ಮಾಹಿತಿ ಕೊಡೋದು ಒಳ್ಳೆಯದು, ಇದೆಲ್ಲ ಈಗ ಮಾಡ್ತಾ ಇದ್ದೀವಿ ಅಂತ. ಅದರಿಂದ ಎಲ್ಲರ ಒಪಿನಿಯನ್ ನಾನು ತಗೊಂಡು ನಾನು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮೆಡಿಕಲ್ ಕಾಲೇಜು ಇದೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ರೋಡ್ಗಳ ವಿಚಾರ ಹೇಳಿದ್ರು, ನನಗೂ ಇದೆ. ನಮ್ಮ ಬಂಗಾರಪೇಟೆ ಸರ್ಕಲ್ ಇಂದ ಇಟ್ಕೊಂಡು ಸ್ಟ್ರೈಟ್ ಆಗಿ ನಮ್ಮ ಚಿಕ್ಕೋಲಾರ ರೋಡು, ವೇಮಗಲ್ಲೂರು ರೋಡ್, ರೈಲ್ವೆ ಬ್ರಿಡ್ಜ್ಗೂ ಆ ಕಡೆಯಿಂದ 4 ಲೈನ್ ಬರ್ತಾ ಇದೆ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, 4 ಲೈನ್ ಬರ್ತಾ ಇದೆ. ಅದು ಕನೆಕ್ಟ್ ಆಗಿ ಇದನ್ನ 4 ಲೈನ್ ತಗೊಂಡು ಶೋಲ್ಡರ್ಸ್ ಎಲ್ಲ ಕ್ಲೀನ್ ಮಾಡಿ, ಶೋಲ್ಡರ್ಸ್ ಎಲ್ಲ ಕ್ಲೀನ್ ಆಗಿ ಟೈಲ್ಸ್ ಹಾಕಿ, ಶೋಲ್ಡರ್ಸ್ ಫುಟ್ಬಾಲ್ ಎಲ್ಲ ನಡೆಯೋತರ ಮಾಡಿ ಶೋಲ್ಡರ್ಸ್ ಟೈಲ್ಸ್ ಹಾಕಿ ರೋಡನ್ನ ಇನ್ನೊಂದ್ಸಲ ರೀಸರ್ಫೇಸ್ ಮಾಡಬೇಕು ಅಂತ ಐಡಿಯಾ ಇದೆ. ಆಮೇಲೆ ಕೆಲವೊಂದು ರೋಡ್ಸ್ ಅನ್ನ ನಾವು ದೊಡ್ಡದಾಗಿ ಮಾಡಬೇಕು. ಇವಾಗ ಕಾರಂಜಿ ಕಟ್ಟೆ ರೋಡು ದೊಡ್ಡದಾಗಿ ಮಾಡಬೇಕು ಅಂತಿದ್ದೀವಿ. ಅದನ್ನ ಸ್ವಲ್ಪ ಎಲ್ಲರ ಹತ್ರ ಮಾತಾಡ್ಬೇಕಲ್ಲಿ, ಮಾತಾಡಿ ಹೋಗಿ ಅದನ್ನು ಮಾಡ್ಬೇಕು ಅಂತಿದ್ದೀವಿ. ಫಂಡ್ಸ್ ರೆಡಿ ಇದೆ ಸರ್ ನಮ್ಮ ಹತ್ರ. ಅದರ ಕೆಲಸ ಮಾಡೋದಕ್ಕೆ ಸ್ವಲ್ಪ ಆತಂಕಗಳು ಬರ್ತಾ ಇದ್ದಾವೆ. ಅದನ್ನ ಆದರೂ ಕನ್ವಿನ್ಸ್ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ತಗೊಂಡಿದ್ವಿ. ಖಂಡಿತವಾಗಲೂ ಇವತ್ತು ನೀವು ಮಾತಾಡಿದ ಪ್ರಕಾರವಾಗಿ, ನೀವು ಪತ್ರಕರ್ತರ ಸಂಘ ನೀವೆಲ್ಲರೂ ಸೇರಿ ಮಾತಾಡಿದ ಪ್ರಕಾರವಾಗಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಈ ಥರ ಇದ್ರೆ ಕೆಲಸ ಮಾಡಕ್ಕೆ ನಮ್ಗೆ ಏನಾಗ್ತಾ ಇದೆ, ಏನು ಅಡ್ಡ ಇಲ್ಲ, ಆರಾಮಾಗಿ ಮಾಡ್ತೀವಿ ಕೆಲಸ ಮಾಡೋದಕ್ಕೆ ಆರಾಮಾಗಿ ಮಾಡ್ತೀವಿ. ಹಿಂಗೆ ಮನೆಯೆಲ್ಲ ಕೆಲವರಲ್ಲಿ ಏನ್ ಡೆವಲಪ್ಮೆಂಟ್ ಏನು ಅಂತ ಹೇಳಿದ್ರು, ಪತ್ರಕರ್ತರು ನಿಂತ್ಕೊಂಡ್ಬಿಟ್ಟು ನಾನು ಏನ್ ಮಾಡಿದ್ದೀನಿ ಅಂತ ದಾಖಲೆಗಳು ಕೊಟ್ಬಿಟ್ಟೆ. ದಾಖಲೆಗಳು ಕೊಟ್ಟಾಗಿಲ್ಲ ಸರ್, ದಾಖಲೆಗಳು ಕಡೆ ಸರ್ ದಾಖಲೆಗಳು ಕೊಟ್ಬಿಟ್ಟೆ. ಯಾರಿಗಾದ್ರೂ ಬೇಕಂದ್ರೆ ಬೇರೆಯವ್ರಿಗೂ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸಿದ್ದೀನಿ. ಕೆಲವರಿಗೆಲ್ಲ ದಾಖಲೆಗಳೆಲ್ಲ ರಿಜಿಸ್ಟರ್ ಪೋಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಅಂತೇಳಿ. ನಾವೇನ್ ಮಾಡಿದ್ವಿ ಏನಿಲ್ಲ ಅನ್ನೋದನ್ನ. ಆ ಥರ ನಾವೇನೇ ಇದ್ರೆ ಇರೋದನ್ನ ಇರೋದನ್ನ ಇದೆ ಒಳ್ಳೆ ಇದನ್ನ ಮಾಡ್ತೀವಿ. ಇವತ್ತು ಅಷ್ಟೇ ಖಂಡಿತವಾಗ್ಲೂ ಪತ್ರಕರ್ತರ ನಿಮ್ಮ ಸಪೋರ್ಟ್ಗೆ, ನಿಮ್ಮ ಬೆಂಬಲಕ್ಕೆ ನಾವು ಯಾವಾಗಲೂ ಇರ್ತೀವಿ. ಯಾಕಂದ್ರೆ ಮೊದಲನೇದಾಗಿ ನಾನು ಈ ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ನನ್ನ ಪತ್ರಕರ್ತರೇ ಕಾರಣ. ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಂದ್ರೆ ಪತ್ರಕರ್ತರೇ ಕಾರಣ. ಅದು ನಮ್ಮ ವಿಜಯ ಕರ್ನಾಟಕ ಪ್ರಕಾಶ್ 2003 ವಿಜಯ ಕರ್ನಾಟಕ ಪ್ರಕಾಶ್ ಅವರು, 2003 ವಿಜಯ ಕರ್ನಾಟಕ ಪ್ರಕಾಶ್ ಅವ್ರ ಜೊತೆಗೆ ನಮ್ಮ ಜೊತೆಗೆ ದೇವಾನಂದ್ ಅವರು ಇಲ್ಲೇ ಇರ್ಬೇಕಂತ. ದೇವಾನಂದ್ ಬಂದಿದ್ದಾರೆ ಅಲ್ಲೇ ಕೈ ಇಟ್ಟಿದ್ರು ದೇವಾನಂದ್. ಆಮೇಲೆ ನಮ್ಮ ಜಮನಳ್ಳಿ ಕೃಷ್ಣ, ಇವರು 2003 ನಾನು ತಟ್ಟೆ ಲೋಟ ಕೊಡ್ಬೇಕಂದ್ರೆ ನಾವು ಪೇಪರಲ್ಲಿ ಹಾಕ್ತಿದ್ರು. ಸರ್ ನನಗೆ ಅದೆಲ್ಲ ಬೇಡ ಸರ್, ಹಾಕ್ಬೇಡಿ ಸರ್, ನನಗೆ ಯಾಕೆ ಸರ್ ಇದೆಲ್ಲ ಮಾಡಬೇಕು, ಕ್ಲಿಪ್ಸ್ ಮಾಡಬೇಡಿ ಸರ್, ನನಗೆ ನಾನೇನೋ ಮಾಡ್ಕೊಂಡು ಅವ್ರು ಮೈಗೆಲ್ಲ ಮಾತಾಡೋಕ್ಕೆ ಭಯ, ನನಗೆ ಓಡೋಗ್ಬಿಡ್ತಾ ಇದೆ, ಅಷ್ಟು ಭಯ ಇತ್ತು ಮಾತಾಡೋದಕ್ಕೆ. ಆವಾಗ ಇವರೆಲ್ಲ ನನಗೆ ಧೈರ್ಯ ಕೊಟ್ಟು ಮಾತಾಡಿ ಅಂತೇಳಿ ಎಲ್ಲೋ ಊರಿಗೂ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೆ. ಇವ್ರು ನನ್ನ ಜೊತೆಯಲ್ಲಿದ್ದು ನನ್ನನ್ನು ಪೇಪರಲ್ಲಿ ತೋರಿಸಿ ಸಹಾಯ ಮಾಡ್ತಾ ಇದ್ದಾರೆ. ತೋರಿಸಿ ಮೊದಲು ಒಂದು ಪಂಚಾಯಿತಿಗೆ ಅಂತ ನಾನು ಹೋಗಿದ್ದು, ಇವರು ಆ ಪೇಪರ್ ಹಾಕಿರಂತೆ ಎಂಟೈರ್ ತಾಲೂಕೆ ಮಾಡಬೇಕು. ಎಂಟೈರ್ ತಾಲೂಕಿಗೆ 88,000 ತಟ್ಟೆ, 88,000 ಊಟ ಆ ಟೈಮಲ್ಲಿ ಕೊಟ್ಟೆ. ಅಷ್ಟು ಕೊಟ್ಟು ಈ ಅಕ್ಷರದಾಸೋಹ ಊಟ ಇನ್ನು ಮಕ್ಕಳಿಗೆ ಪ್ಲೇಟಿಗೆ ತಟ್ಟೆಗೆಲ್ಲ ಕೊಟ್ಟು ಮಾಡಿದೆ. ಅವತ್ತು ನಾನು ಇವತ್ತು ಮಟ್ಟಕ್ಕೆ ಕೊಡಬೇಕಂದ್ರೆ ಪತ್ರಕರ್ತರು ಭಾಗ ಇದೆ, ಪತ್ರಕರ್ತರಿಗೂ ಇದರಲ್ಲಿ ಸಹಾಯ ಇದೆ ಅಂತ ಹೇಳ್ತಾ, ಖಂಡಿತವಾಗ್ಲೂ ನೀವು ಹೇಳಿರುವಂಥದ್ದು ನಾವು ರೋಡ್ದಾಗ ಮಾಹಿತಿ ಕೊಟ್ಟಿದ್ದೀವಿ. ರೈಲ್ವೆ ಏನಾಗ್ತಾ ಇದೆ, ಆಮೇಲೆ ರಿಂಗ್ ರೋಡ್ ಏನಾಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಏನಾಗ್ತಾ ಇದೆ, ಕೂಡ ಲೆವೆಲಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪ್ಲಸ್ ಪತ್ರಕರ್ತರ ಸಂಘಕ್ಕೆ ನಾವೇನು ರೆಸಿಡೆನ್ಸಿಯಲ್ ಸೈಟ್ಸ್ ಕೊಡಬೇಕು ಅಂತಿದ್ದೀವಿ, ಅದಕ್ಕೆ ಜಾಗ ಕೊಡಿಸಿದ್ದೀವಿ. ಅದನ್ನು ನಿಮ್ಮನ್ನೇ ಕರ್ಕೊಂಡು ತೋರಿಸ್ತೀವಿ. ನೀವು ಸೆಲೆಕ್ಟ್ ಮಾಡಿ, ಆ ಸೆಲೆಕ್ಟ್ ಮಾಡಿದ್ದಲ್ಲಿ ಯಾವುದನ್ನ ಒಂದನ್ನು ನಾವು ಕ್ಲಿಯರ್ ಮಾಡಿಕೊಂಡು ಹೋಗೋದು ಮಾಡ್ತೀವಿ. ಆಮೇಲೆ ನಾವು ಕೂಡ ಲೇಔಟ್ ಮಾಡಬೇಕು ಹೋಗ್ತೀವಿ. ಏನು ಇವತ್ತು ನಮ್ಮ ಕೋಟಿಕಲ್ಲೂರು ಇದಿದೆ, ನಮ್ಮ ಕೋಲಾರಮ್ಮನ ಕೆರೆ ಕೆಳಗಡೆ ಅಚ್ಚುಕಟ್ಟನ್ನು ತಗೊಂಡು ಮಾಡಬೇಕು ಅಂತಿದ್ದೀವಿ. ನಮ್ಮ ಮನೆಯವರು ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಅದರಲ್ಲಿ ನಿಮ್ಮ ಸಹಕಾರ ಇರಲಿ. ಅದರಲ್ಲಿ ಪರ್ಸೆಂಟೇಜ್ ವೈಸ್ ನಿಮಗೂ ಪತ್ರಕರ್ತರ ಸಂಘಕ್ಕೆ ಅಂತ ಪರ್ಸೆಂಟೇಜ್ ಅಂತ ಸರ್ಕಾರದಲ್ಲಿ ಇದು ಮಾತಾಡ್ಕೊಡ್ಬೋದು. ನಿಮಗೂ ಅಷ್ಟೊಂದು ಸೈಟನ್ನು ಕೊಡ್ತೀವಿ. ಅಲ್ಲಿ ಇಲ್ಲಿ ಎಲ್ಲರೂ ನಮ್ಮ ಕೋಲಾರ ಸುತ್ತು ನಮ್ಮ ಪತ್ರಕರ್ತರು ಇರಲಿ ಅಂತ ಹೇಳ್ತಾ, ನಾನು SIR ನಮ್ಮ ಮನೆಗೆ ಬರ್ತಾ ಇದ್ದಾರೆ ಹಾಸನದವರು ಅವರೆಲ್ಲ, ಅದಕ್ಕೋಸ್ಕರ 2 ಗಂಟೆಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಖಂಡಿತವಾಗ್ಲೂ ಇವಾಗ ಈ ಏನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕು. ಪತ್ರಕರ್ತರ ಸಂಘಕ್ಕೆ ಯಾವತ್ತೂ